ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪುದೀನ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಪುದೀನ ರೈಸ್ ಒಂದು ಇಡಿನ ರುಬ್ಕೊಂಡು ಎತ್ತಿಡ್ತಾ ಇದ್ದೀನಿ ಸೈಡಿಗೆ. ಹಾಗೆ ಬಾಣಲಿ ಇಟ್ಟು ಆಯಿಲ್ ಹಾಕ್ಕೊಳ್ಳಿ 2 ಸ್ಪೂನು, ಶೇಂಗಾ ಬೀಜ 2 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಹಾಗೆ ಒಂದು 4 ಬಾದಾಮಿ ಇದ್ದರೆ ಹಾಕ್ಕೊಳ್ಳಿ. ಹಾಗೆ ಒಂದೆರಡು ಎಸಳು ಕರಿಬೇವು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕ್ರಿಸ್ಪಿ ಆದಮೇಲೆ ಎತ್ತಿಟ್ಕೊಳೋದ್ರಿಂದ ಅದು ಲಾಸ್ಟಿಗೆ ಕ್ರಿಸ್ಪಿನೆಸ್ ಇರುತ್ತೆ, ಅದಕ್ಕೋಸ್ಕರ ಎತ್ತಿಟ್ಕೊತಾ ಇದ್ದೀನಿ. ಅದೇ ಆಯಿಲಿಗೆ ಸಾಸಿವೆ ಒಂದು ಚಿಟಿಕೆ, ಜೀರಿಗೆ ಒಂದು ಚಿಟಿಕೆ, ಅದು ಚಟಪಟ ಅಂತಿದ್ದಂಗೆ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಜಜ್ಜಿರೋದು 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗ್ತಿದ್ದಂಕಲೇ ಅರಿಶಿನ, ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಹಾಗೆ ರುಬ್ಬಿಟ್ಟಿರೋದು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ತಣ್ಣಗಾಗಿರೋದು ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೋಸ್ಕರ ಹುಡಿ ಮಾಡ್ಕೊತಾ ಇದ್ದೀನಿ. ಈಗ ಕ್ರಿಸ್ಪಿನೆಸ್ ಇರೋದಕ್ಕೋಸ್ಕರ ಲಾಸ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿ ಇರುತ್ತೆ, ಕೆಮ್ಮು ಶೀತಕ್ಕೂ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ನಮಸ್ಕಾರ.